ಶ್ರೀ ದುರ್ಗಾಂಬಿಕೆಯ ಪಾದಗಳು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಮೃತಿಯ
ದೇವಲೋಕಕ್ಕೆ ಯಾರು ಅಂತ ಕೇಳಿಕೊಂಡಿದ್ದೇನೆ. ನಾನೇ ಸರಿ. ಅನೇಕ ಇದೆ. ಜಗನ್ನಾಥೆಯನ್ನು ವಂದಿಸುತ್ತಾ ತ್ರಿಮೂರ್ತಿಗಳನ್ನು ಮನಸಾರ ಧ್ಯಾನಿಸುತ್ತಾ ಗುರುಗಳಿಗೆ ಶಿರವನ್ನು ಬಾಗುತ್ತಾ ಸೂರ್ಯ ಗದ್ದಿಗೆ ಅಣಿಯುತ್ತೇನೆ. ಸಾಮ್ರಾಜ್ಯದ ಭಾಗವ ಪಾತಾಳವೆಂದು ಕಟಿಪ್ರದೇಶವನ್ನು ಮಧ್ಯಲೋಕವೆಂದು ಶಿರವನ್ನು ದೇವಲೋಕಕ್ಕೆ ಹೋಲಿಸಿದವರಿದ್ದಾರೆ. ಒಂದು ಶರೀರಕ್ಕೆ ಶಿರ ಹೇಗೆ ಪ್ರಾಮುಖ್ಯವೋ ಹಾಗೆಯೇ ದೇವಲೋಕ, ಮಧ್ಯಲೋಕ, ಪಾತಾಳ ಲೋಕ ಈ ಮೂರು ಲೋಕಗಳಲ್ಲಿ ದೇವಲೋಕ ಘನವಾದದ್ದು ಹಾಡಿ ಕೊಂಡಾಡಿದವರಿದ್ದಾರೆ. ಹಾಗಂತಾದ್ರೆ ಸಂತೋಷಕ್ಕೆ ಆಧಾರವಾಗಿ ಸುಖಕ್ಕೆ ಆಧಾರವಾಗಿರುವಂತಹ ಈ ದೇವಲೋಕ ನಮ್ಮ ಪಾಲಿಗೆ ಬಂದದ್ದು ಹೇಗೆ? ಈ ಹಿಂದೆ ಭೂಲೋಕದಲ್ಲಿ ಹುಟ್ಟಿದವರಾದರೂ ನಾವು ಕೂಡ ಸಾಧನೆಯನ್ನು ನಾವು ಮಾಡಿ ಮಹಾತ್ಮನನ್ನು ಕಾಣಬೇಕು ಎಂದು ತೋರಿಸಿದವರು ನಾವಿದ್ದೇವೆ. ಸಾಧನೆಯ ಮೂಲಕ ಮಹಾತ್ಮನನ್ನು ಕಾಣುವುದಕ್ಕಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟವರು ನಾವಾಗಿದ್ದೇವೆ. ಭೂಲೋಕದಲ್ಲಿ ಮೇಧಾವಿ ಕಲ್ವತವನ್ನೇ ಸತ ಯಾಗಗಳನ್ನು ಮಾಡುವ ಮೂಲಕ ತ್ರಿಮೂರ್ತಿಗಳನ್ನು ಮೆಚ್ಚಿದಂತಹ ತ್ರಿಮೂರ್ತಿಗಳು ದೇವಲೋಕದ ಪದವಿಯನ್ನು ನನಗೆ ಕೊಟ್ಟಿದ್ದಾರೆ. ಕೇವಲ ನಾನು ಮಾತ್ರ ಇರುತ್ತದೆ. ದಿಗ್ಪಾಲಕರು ನೀವು ವರುಣ, ವಾಯು, ಕುಬೇರ ಮೊದಲಾದವರೆಲ್ಲ ಇರುತ್ತೀರಿ. ಹಾಗಂತಾದ್ರೆ ಅಷ್ಟ ದಿಗ್ಪಾಲಕರಲ್ಲಿ ನಾನೂ ಒಬ್ಬನಾಗಿದ್ದೇನೆ. ಸಪ್ತ ದಿಗ್ಪಾಲಕರಲ್ಲಿ ಒಡೆಯ ನಾನಾಗಿದ್ದೇನೆ. ಇತ್ತ ಕಡೆ ನೋಡಬಾರ್ದು. ರಂಭಾದಿ ನಾರಿಯರ ನರ್ತನ ಕೇವಲ ನರ್ತನ ಮಾತ್ರವಲ್ಲ, ಅದರ ಜೊತೆಗೆ ಚಿತ್ರಸೇನನ ಗಾಯನ, ಹಿಮ್ಮೇಳ ಮುನ್ಮೇಳ ಜೊತೆಯಾದ್ರೆ ಒಂದು ಮೇಳ ಅಂತ ಆಗುತ್ತದೆ ಅಲ್ವೇ? ಹಾಗಾಗಿ ದೇವಲೋಕದಲ್ಲಿ ನಮ್ಮದೊಂದು ಅಷ್ಟು ಮಾತ್ರವಲ್ಲ,
ನಿಂತಿಸಿದನ್ನು ಕೊಡುವಂತಹ ಕಾಮನೆ, ನಿಂತಿಸಿದನ್ನು ಇರುವಂತಹ ಚಿಂತನ, ಅದೆಷ್ಟು ಸುರಕ್ಷಿತ ನಮ್ಮಲ್ಲಿ ಅಲ್ವೇ? ಹಾಗಾದ್ರೆ ಈಗ ನಾವು ಮಾತನಾಡುವುದಕ್ಕೆ ಹೋದರೆ ಹಲವಾರು ಇದೆ ಅಲ್ವೇ? ಸಮಯ ಸಾಕಾಗಲಿಕ್ಕಿಲ್ಲ. ಹಾಗಂತ ನಿಮ್ಮಲ್ಲಿ ಮಾತನಾಡುತ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ. ಸಭೆಯಲ್ಲಿರುವಂತಹ ಸಂದರ್ಭದಲ್ಲಿ ಯಾರು ಬರುವುದು ನೋಡಿದ್ರೆ ಮುನಿಗಳು ಅಲ್ಲೇ? ಕೇವಲ ಮುನಿಗಳಲ್ಲ, ದುರ್ವಾಸ ಮುನಿಗಳು. ಹೌದು. ಮರಣ ಮತ್ತು ರೂಪ ಅಂತ ಹೇಳಿದ್ರೆ ನೀವೇ ಅಲ್ವಾ? ಹಾಗಾದ್ರೆ ಎಚ್ಚರವಾದಂತಹ ಬೇಟೆಗಳಿಗೆ ಬೆಳೆಯುತ್ತಿದ್ದೇನೆ. ನನ್ನಕ್ಕೆ ಸಾಲುದಿಲ್ಲ. ನಿಮ್ಮದಂತಹ ಆದರವನ್ನು ಶುಭವಾಗಲಿ. ಭಗವಂತ ಒಳ್ಳೆಯದು ಮಾಡ್ಲಿ. ನಿಮ್ಮದಾದಂತಹ ಬರೋಣವಿದ್ದಾರೆ. ಮರುಭೂಮಿಗೆ ಮಳೆ ಬಿದ್ದರೆ ಏನಾಗುತ್ತದೆ? ಎಷ್ಟು ಸಂತೋಷವಾಗುತ್ತದೆ. ಆ ಬಳಿಕ ಬೆಲೆ ಎಲ್ಲ ಆಗುವುದಕ್ಕಿದೆ ಅಲ್ವೇ? ಹಾಗೆ ದೇವಲೋಕಕ್ಕೆ ಬಂದಂತಹ ನಿಮ್ಮದಾದಂತಹ ನಡೆ ನಮಗೆಲ್ಲರಿಗೂ ಸಂತೋಷವಾಯಿತು. ಓಹೋ, ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಆದರೆ ಒಂದು ಏನು? ದೇವೇಂದ್ರ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾನೆ ಅಂತ ಭಾವಿಸುವಾಗ ಈಗ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದದ್ದು. ಏನು ಆಲೋಚನೆ? ಯಾಕೆ ಹೀಗೆ ಹೇಳಿದ್ದು ಹೇಳಿ ಹೀಗೆ ಹೋಗುವವರು ಬೇಗ ಅಲ್ವಾ? ಹಾಗಾಗಿ ಮೊದಲೇ ಕೇಳುವುದಕ್ಕೆ ಅವಕಾಶ ಉಂಟೇ? ಅವಕಾಶ ಉಂಟು. ಸಂತೋಷವಾಗಿದೆ. ಈಗ ನೀವು ದೇವಲೋಕಕ್ಕೆ ಬಂದದ್ದು ನಮ್ಮದು ಭಾಗ್ಯ. ಆದ್ರೆ ಏನು ಕಾರಣವಿಲ್ಲದೆ ನೀವು ಬರುವವರಲ್ಲ. ಹಾಗಾಗಿ ನೀವು ಬಂದ ಉದ್ದೇಶವೇ ನನ್ನೆಲ್ಲ ಹೇಳುವಿರ ಸುರಪಾಲ, ನಿಗಲಿ ಕಾರಣ ಉಂಟಯ್ಯ. ಪತಿ ನಿನಗೆ ಕುಶಲವೇ
ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಯವೇ. ಲೋಕದಲ್ಲಿ ಸರ್ವರಿಗೂ ಒಳಿತಾಗಬೇಕು, ಸರ್ವರೂ ಒಳಿತಾಗಬೇಕು ಎನ್ನುವ ಹಾಗೆ ಬಯಸುವುದಿದ್ರೆ ಅದು ನಮ್ಮಂತ ಮುನಿಕುಲೋತ್ತಮರು ಮಾತ್ರ. ಭೂಲೋಕದಲ್ಲಿ ಮಳೆ ಬೆಳೆ ಆಗಬೇಕು ಅಂತ ಮೂಲ ಕಾರಣ ನೀವೇ. ನಾವೇ ಹಾಗಿರುತ್ತ ಪೂರ್ವಾತ ಮುನಿಯಾದಂತಹ ನಾನು ಲೋಕ ಕಲ್ಯಾಣಕ್ಕೆ ಬೇಕಾಗಿ ಲೋಕವನ್ನು ಸಂಚರಿಸುವವನು ನಾನು. ಹಾಗಿರುತ್ತ ಸುರಲೋಕದ ಸುಧರ್ಮ ಸಭೆಗೆ ಪ್ರವೇಶ ಮಾಡಿದ್ದೇನೆ. ಕಾರಣ ನಿನ್ನನ್ನು ಕಾಣಬೇಕು, ನಿನ್ನ ಯೋಗಕ್ಷೇಮ ವಿಚಾರಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ. ಸುರಪಾಲ, ನೀನೇನು ಸಾಮಾನ್ಯನಲ್ಲ. ಪುರಂದರ ನಾಮಕನಾಗಿದ್ದಂತಹ ನೀನು ಶತಯಾಗಗಳನ್ನು ವಿರಚಿಸಿ ಶತಮನ್ಯವಾದವನು. ಸುರಪಾಲ, ಹಾಗಿರುತ್ತ ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನೀನು ಕ್ಷೇಮವೇ? ನಿನ್ನದಾದಂತ ಆಡಳಿತದಲ್ಲಿ ಸಕಲರು ಸೌಖ್ಯವೇ? ದಿಕ್ಪಾಲಕರಲ್ಲಿ ಏನಾದರೂ ಸಮಸ್ಯೆನೇ? ಹೇಳಬಾರದೆ? ಮುನಿಗಳೇ, ನೀವು ಇದನ್ನೆಲ್ಲ ಹೇಳ್ತಾ ಇದ್ದೀರಿ. ಹ, ನಿಮ್ಮ ಕರುಣೆಯಿಂದ, ಹ, ನಿಮ್ಮ ಕೃಪೆಯಿಂದ ಹ. ನಾವು ಕ್ಷೇಮದಲ್ಲೇ ಇದ್ದೇವೆ. ಸುರಪಾಲ, ನನಗೆ ಒಂದು ಸಂತೋಷ ಆಯ್ತು. ಏನು? ಯಾಕೆ? ಯಾಕೆ? ನೀವು ಇಲ್ಲಿಗೆ ಒಂದು ಕೇಳಿದ್ದೀರಿ, ಹ. ಒಂದು ಯೋಗಕ್ಷೇಮವನ್ನು ವಿಚಾರ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀರಿ. ಹ. ನಿಮಗೆ ಸಂತೋಷವಾಯಿತು. ಹ. ಹಾಗಾಗಿ ಹ. ನಿಮ್ಮದಾದಂಥ ಆಶೀರ್ವಾದದಿಂದ ಸುರಪಾಲ, ಇಲ್ಲಿ ನನ್ನ ಅನುಗ್ರಹ ಎನ್ನುವುದಕ್ಕಿಂತ ಆ ರಮಣನ ಆಶೀರ್ವಾದ ನಿಮಗೆ ಬೇಕು. ಅವನನ್ನೇ ಸ್ತುತಿಸುತ್ತಾ ಬನ್ನಿ. ಶುಭವಾಗಲಿ. ಆನೆ, ಅದೇ ನಿಮ್ಮನ್ನು ನೋಡುವಾಗ ಗೊತ್ತಾಯ್ತು. ನಾನು ನೀವು ಮೊದಲು ಬರುವಾಗ ಆಲೋಚನೆ ಮಾಡಿದ್ದೆ. ಏನು ಆಲೋಚನೆ? ಸಾಮಾನ್ಯರಲ್ಲ ನಮ್ಮ ಬಳಿಗೆ ಬಂದವರು. ಆಹಾ, ಅಂತಹ ಬಲ ಯೋಗ್ಯತೆಯನ್ನು ಹೊಂದಿದವರೇ ನಮ್ಮ ಬಳಿಗೆ ಬಂದಿದ್ದಾರೆ ಅನ್ನುವ ಹಾಗೆ ಸ್ಪಷ್ಟವಾಗಿ ಅರ್ಥವಿಸಿಕೊಂಡವರು ನಾನು. ನೋಡಿದ್ದೀರಾ, ಸುಧರ್ಮದ ಸಭೆ ಇದು. ಜ್ಞಾನಿಗಳು ವಿದ್ವಾಂಸರೆಲ್ಲರೂ ಸೇರಿದ್ದಾರೆ. ಇಲ್ಲಿ ಬಂದು ಸೇರಿದವರು ಸಾಮಾನ್ಯರಲ್ಲ. ಯಕ್ಷ ಲೋಕದವರು, ಗಂಧರ್ವ ಲೋಕದವರು, ಪುರದ ಲೋಕದವರು, ಭೂಲೋಕದವರು, ಪಾತಾಳ ಲೋಕದವರು, ಮೂರು ಲೋಕದಲ್ಲಿ ಯಾರೆಲ್ಲ ಇದ್ದಾರೆಯೋ, ಯಾರೆಲ್ಲ ಋಷಿಮುನಿಗಳು ಇದ್ದಾರೆಯೋ ಅವರೆಲ್ಲರೂ ಈ ಸಭೆಯಲ್ಲಿ ಕಾಣಿಸುತ್ತಾ ಇದ್ದಾರೆ. ಇಂತಹ ಸಭೆಗೆ ನೀವು ಬಂದವರು ಬಂದು ಆಡಿದಂತಹ ಮಾತುಗಳನ್ನು ಕೇಳಿದವಾಗ ಮಗು ಯಾಕಂತ ಬೇಕದು? ಮಗುವೆ ನನಗೆ ಯಾಕೆ ಹೇಳಿ, ಯಾಕೆ ನಾನು? ಈ ಸುಧರ್ಮ ಸಭೆದ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಆ ದೇವೇಂದ್ರ ಸುರಪಾಲ. ಸುರಪಾಲ. ಹಾಗಿದ್ರೆ ನಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸುವುದು ಯಾರು? ಯಾರು? ಅದು ಆ ದೇವೇಂದ್ರ. ಅದು ಅವನಿಗೆ ಹೊಣೆಗಾರಿಕೆ. ದಿನನಿತ್ಯ ಆತ ಕೇಳ್ತಾನೆ, ರಕ್ಕಸರು ಬಂದರೆ ಏನು ಮಾಡ್ತೀರಿ? ಅವರನ್ನು ನಾವು ಕೊಂದು ಕೊಡ್ತೇವೆ ಅನ್ನೋ ಹಾಗೆ ಹೇಳುವವರು ನಾವು. ಇವತ್ತು ಕೂಡ ಅದನ್ನೇ ಅವರು ಕೇಳಬೇಕು ಅಂತ ಇದ್ದ. ಅಷ್ಟೊತ್ತಿನಲ್ಲಿ ನಿಮ್ಮ ಪ್ರವೇಶವಾಯ್ತು. ಇಲ್ಲಿ ಬಂದು ಹೇಳ್ತಾ ಇದ್ದೀರಲ್ಲ, ನೀವು ಕ್ಷೇಮಿಗಳೇ, ಎಲ್ಲರೂ ಸೌಖ್ಯದಿಂದ ಇದ್ದಾರೆ, ಇದೆಲ್ಲ ವಿಚಾರಣೆ ಮಾಡುವುದಕ್ಕೆ ನೀವ ಜನ, ಅದಕ್ಕೆ ದೇವೇಂದ್ರ ಇಲ್ವಾ? ಅದರಿಂದ ನಮಗೆ ನಗುವಲ್ಲ, ನಮ್ಮ ಕಥೆ ಎಲ್ಕಡ್ಲಿ. ಒತ್ತು ಬಾ.
ಏನು ನಿಮ್ಮ ಮಾತುಗಳನ್ನು ಕೇಳಿದಾಗ ಹಾ. ನನಗೆ ಮೆಚ್ಚುಗೆ ಆಯಿತು. ಮೆಚ್ಚುಗೆ ಆಗ್ಲೇಬೇಕು. ಸಾಮಾನ್ಯರ ಬಳಿಗೆ ಹೋಗಿ ಹಾ. ನೀವು ಕುಶಲಿಗಳ ಅನ್ನುವ ಹಾಗೆ ಕೇಳಿದ ಹಾಗೆ ಅವರ ಯೋಗಕ್ಷೇಮವನ್ನು ಹಾ. ವಿಚಾರಿಸಿದ ಹಾಗಾಗಿ ಹಾ. ನಾವು ಯಾರು ಯಾರು? ದೇವತೆಗಳು. ಓಹೋ. ನಮ್ಮ ಯೋಗ್ಯತೆ ಏನು? ಹಾ. ಈ ಹಿಂದೆ ಹ್ಮ್. ಸಮುದ್ರ ಮಥನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹಾ. ಅಲ್ಲಿಯೂ ಆವಿರ್ಭವಿಸಿದ್ದು ಅಮೃತ. ನಿಜ. ಅಂತಹ ಅಮೃತವನ್ನು ಕುಡಿದು ಹಾ. ನಾವು ಈ ಹೊತ್ತಿನಲ್ಲಿ ಹ್ಮ್. ಆಳ್ವಿಕೆಯನ್ನು ಮಾಡ್ತಾ ಇದ್ದೇವೆ. ಓಹೋ. ನಮಗೆ ಮರಣ ಅನ್ನುವುದು ಇಲ್ಲವೇ ಇಲ್ಲ. ಹಾ. ಅದರಿಂದ ಹಾ. ನಮಗೆ ಯಾವತ್ತು ಕ್ಷೇಮವೇ. ಹಾ. ಕ್ಷೇಮ ಹೇಗಿದೆ, ಹಾ. ನೀವು ಹೇಗಿದ್ದೀರಿ ಕೇಳುವಂತಹ ಅಗತ್ಯವೇ ಇಲ್ಲ. ಹಾ. ಅದರಿಂದ ಹೇಳ್ತಾ ಇದ್ದೇನೆ, ಏನು? ನೀವು ಎಷ್ಟೇ ದೊಡ್ಡ ಜನ ಆಗಿರಿ, ಹಾ. ಅದು ದೇವಲೋಕಕ್ಕಲ್ಲ, ಓಹೋ. ಭೂಲೋಕದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಮಾತ್ರ. ಹಾ. ಅದರಿಂದ ನಿಮ್ಮಲ್ಲಿ ಏನು ವಿಶೇಷತೆ ಇಲ್ಲ. ಓಹೋ. ಇದೆಲ್ಲ ಹೇಳಬೇಕಾದಂತಹ ಅಗತ್ಯವಿಲ್ಲ. ಹಾ. ನೀವು ಎಲ್ಲಿಂದ ಬಂದಿದ್ದೀರೋ ಹಾ. ಅಲ್ಲಿಗೆ ಹೋಗಿ ಅಲ್ಲ. ಮುಚ್ಚು ಬಾಯಿ. ಅಬ್ಬಾ, ನಿನ್ನ ತೊಕ್ಕೆ. ಯಾಕೆ? ಇಲ್ಲಿ ನಾನು ಬಂದದ್ದು ಎಲ್ಲಿಗೆ? ದೇವಾಲಯದಲ್ಲಿ. ದೇವಲೋಕಕ್ಕೆ. ದೇವಲೋಕಕ್ಕೆ. ಸುಧರ್ಮ ಸಭೆಗೆ ಬಂದದ್ದು. ಹೌದು. ಇಲ್ಲಿನ ಅಧಿಕಾರಿ ಯಾರು? ದೇವೇಂದ್ರ. ದೇವೇಂದ್ರ. ಹೌದು. ಈಗ ನಾನು ಯೋಗಕ್ಷೇಮ ಕೇಳಿದ್ದು ದೇವೇಂದ್ರನಲ್ಲಿ, ಹಾ. ಉತ್ತರಿಸಿದ್ದು ಅವನು. ಹಾ. ಮಾತ್ರವಲ್ಲ, ಹಾ. ನನಗೆ ಸತ್ಕಾರವನ್ನು ಮಾಡಿದವನು ಅವನು. ಹಾ. ಹಾಗಿರುತ್ತ ಸರ್ಕಾರವು ಮಾಡಿದ್ರು ನಾವು ಮಾಡಿದ ಹಾಗೆ ನಾವು ಕೂಡ ದೇವಲೋಕದ ಜನರು. ಇರಬಹುದು. ಹಾ. ಸತ್ಕಾರ ಮಾಡಿದ್ದು ಅವನು. ಹಾ. ಇಲ್ಲಿ ನಡೆದದ್ದು ನನ್ನ ಮತ್ತು ದೇವೇಂದ್ರನ ನಡುವೆ ಸಂಭಾಷಣೆ. ಹಾ. ಹಾಗಿರುತ್ತಾ ಹಾ. ಮಧ್ಯದಲ್ಲಿ ಎದ್ದವನು ನೀನು ಹಾ. ಪ್ರಶ್ನೆಯನ್ನು ಕೇಳದೆ ಉತ್ತರಿಸುವುದಕ್ಕೆ ಏನು ಹೇಳ್ತಾರೆ? ಹಾ. ಅದು ಪ್ರಸಂಗ ಅಲ್ಲ, ಹಾ. ಅದು ಅಧಿಕ ಪ್ರಸಂಗ ಅಂತ ಹೇಳ್ತಾರೆ. ಅಧಿಕ ಪ್ರಸಂಗ ಮಾಡುವುದನ್ನು ನೀವು ಹೇಳುವುದು. ನೀನಿಲ್ಲಿ ಇದಕ್ಕೆ ಮಾತನಾಡುವುದಂತ ಹೇಳುವುದಲ್ಲ, ಮತ್ತೆ? ಇದಕ್ಕೆ ಗಡಹುವುದಂತ ಹೇಳ್ತಾರೆ. ಗಡಹುವುದು, ಅದು ಹೇ, ಹೇಗೆ? ಇದಕ್ಕೆಲ್ಲ ಕಾರಣ ಹಾ. ಅಹಂಕಾರ. ಹಾ. ಒಂದು ರೀತಿಯಾದಂತ ಅಹಂಕಾರ, ಹಾ. ಅಧಿಕಾರ ಉಂಟು, ಹಾ. ಐಶ್ವರ್ಯ ಉಂಟು ಹಾ. ಎನ್ನುವ ಹಾಗೆ. ಹಾ. ಮಾತ್ರವಲ್ಲ, ಹಾ. ಮೇಲಿನ ಲೋಕದವರು ನಾವು ಎನ್ನುವ ಹಾಗೆ. ಹಾ. ನಿಮಗೆ ಈ ರೀತಿಯಾದಂತಹ ಸುಖ ಸಿಗಬೇಕಾದ್ರೆ ಕಾರಣ ಏನು? ಹಾ. ನಾವು ಮಾಡುವಂತ ಯಾಗ. ನಾನು ಒಂದು ಮಾತು ಹೇಳ್ಬೇಕಾ? ಏನು? ಕೆಳಗಿನ ಲೋಕದವರು ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂತಾದ್ರೆ ಹೇ. ಮೇಲಿನವನು ಕೇಂದ್ರದವ ಗಟ್ಟಿಬೇಕು. ಗಟ್ಟಿಬೇಕಾದ್ರೆ ನಾವು ಗಟ್ಟಿದ್ರೆ. ಇಲ್ಲಿ ಮೂಲದಲ್ಲಿ ಗಟ್ಟಿದ್ರೆ ಮಾತ್ರ ಕೇಂದ್ರದಲ್ಲಿ ಗಟ್ಟಿರ್ತದೆ. ಅದೇ ಮೂಲ. ಹಾಗಾಗಿ ನಾವು ಅಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದ್ರೆ ಮಾತ್ರ ನಿಮಗೆ ಅಲ್ಲಿ ಶಕ್ತಿ ದೊರೆಯುತ್ತದೆ. ಹಾ. ಹಾಗಾಗಿ ಹಾ. ನಿನ್ನನ್ನು ಕಾಣುವಾಗ ನನಗೊಂದು ಕಥೆ ನೆನಪಾಗ ನನಗೆ ಒಂದು ರೀತಿಯಾದಂತ ಅಹಂಕಾರ. ಅಹಂಕಾರ. ಸ್ವರ್ಗದಲ್ಲಿದ್ದೇನೆ ಎನ್ನುವ ಹಾಗೆ. ಹಾ. ನಾನೊಂದು ಕಥೆ ನೆನಪಾಗ್ತದೆ ಅಂತ ಹೇಳಿದೆ ಅಲ್ವಾ? ಯಾವ ಕಥೆ? ಈ ಹಿಂದಕ್ಕೆ ಹಾ. ಕಾಡಿನಲ್ಲಿ ಹಾ. ಕೊಡಲಿ ಒಂದು ಮರಗಳ ಹತ್ರ ಹೋಯ್ತಂತೆ. ಹಾ, ಹಾ. ನಮಗೆ ನಿಮ್ಮ ಮತ ಬೇಕು ಎನ್ನುವ ಹಾಗೆ. ಹಾ. ಹಾಗಾಗಿ ಮರಗಳು ಏನು ಮಾಡಿದವು? ಹಾ. ಎಲ್ಲ ಮರಕ್ಕೆ
ಮತಗಳನ್ನು ನೀಡಿದ್ದು. ಹಾ. ಯಾಕೆ? ಹಾ. ಕೊಡಲಿಯ ಹಿಡಿಯಲ್ಲಿರುವವ ನಮ್ಮ ಜಾತಿಯವ ಅಂತ. ಹಾ. ಹಾಗೆ ಮತ ನೀಡಿದಂತಹ ಮರಗಳಿಗೆ ಹಾ. ಆ ಕೊಡಲಿಯು ಕಡಿಯದೆ ಇರ್ತದ ಹಾ. ಅಂತಹ ಜಾತಿಗೆ ಸೇರಿದವನಿಗೆ ಅದು ಹೇಗೆ? ನಾವೆಲ್ಲ ಯಾಗ ಯಜ್ಞಾದಿಗಳನ್ನು ಮಾಡುದು. ಹಾ. ಯಾಕೆ? ಯಾಕೆ? ಲೋಕವು ಸರ್ವ ಒಳಿತಾಗಬೇಕು ಎನ್ನುವ ಹಾಗೆ. ಹಾ. ಆದ್ರೆ ನೀವು ಮೇಲೆ ಕೂತು ಮಾಡುವುದೇನು? ಏನು? ಅಹಂಕಾರ ಉಂಟು, ಅಧಿಕಾರ ಉಂಟು ಎನ್ನುವ ಹಾಗೆ. ಹಾ. ಅಧಿಕಾರ ಹೊಂದಿದಂತ ನಿನ್ನ ನಾಲಗೆ ಹಾ. ಹೇಗೆ ಬೇಕಾದ್ರೆ ಹೊರನಾಡ್ತದೆ. ಇದು ಕೇವಲ ಮುನಿಯಲ್ಲ, ಹಾ. ದೂರ್ವಾಸ ಮುನಿ. ಹಾ. ನಿನ್ನ ಜನ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ತೊಲೆ ನೀನು ಬಾ ಇಂಥ ಕಡೆ. ನೀವು ಬರೋದಿದ್ರೆ ಮತ್ತೆ ನಾನು ಬರ್ಬೇಕಾಗ್ತದೆ. ಬಾ. ಅಲ್ಲಿಗೆ ಬರ್ಬೇಕಾ? ಹಾ. ನಾವು ಎಲ್ಲಿಗೂ ಕೂಡ ಹೋಗ್ತೇವೆ. ಹೋಗು. ನಮ್ಮದು ನಡೆಯ ಹಾಗೆ. ಓಹೋ, ಈಗ ಹಾಗೆ ನಾವು ಕೂಡ ಹಾ. ನಮಗೆ ಬೇಕಾದವರನ್ನು ನಮ್ಮ ಬಳಿಗೆ ಕರೆಸಿಕೊಳ್ತೇವೆ. ಹಾ. ಹಾ. ನಾನೀಗ ಬಂದದ್ದು ಯಾಕೆ? ಯಾಕೆ? ಏನು ಮಾಡುವ? ಹಾ. ನಮಗಿಂತ ದೊಡ್ಡ ಕಿರೀಟವನ್ನು ಹಾ. ಹೊಂದಿದವನು ದೇವೇಂದ್ರ. ನಿಜ. ಅವನೇ ನಿಮ್ಮನ್ನು ಗೌರವಿಸಿದ್ದಾನೆ. ಹಾ. ಮತ್ತೆ ಇನ್ನು ಸಣ್ಣ ಕಿರೀಟವನ್ನು ಹೊಂದಿದವರು ನಾವು. ಹಾ. ನಾವು ನಿಮ್ಮನ್ನು ಗೌರವಿಸಿಲ್ಲ ಹಾ. ಅನ್ನುವ ಹಾಗೆ ಹಾ. ಯಾರು ಹೇಳುವುದು ಬೇಡ. ಹಾ. ಮತ್ತೆ ಗೌರವ ಕೊಡುವುದಕ್ಕೆ ಹಾ. ಇಲ್ಲಿಗೆ ಬಂದವನು ನಾನಲ್ಲ. ಹಾ. ನೀವು ಬಂದು ಹೇಳಿದಂತಹ ಮಾತೇನು? ಏನು? ನಾನು ಅಹಂಕಾರಿ. ಹಾ. ನನಗೆ ಸಂಪತ್ತಿನ ಮತ ಉಂಟು. ಹಾ. ನನಗೆ ಅಧಿಕಾರದ ಮತ ಉಂಟು. ಹಾ. ನನಗೆ ರೂಪದ ಮತ ಇದೆ ಹಾ. ಅನ್ನುವ ಹಾಗೆ ಆಡಿದ್ರಲ್ಲ. ಹಾ. ಕೊನೆಗೇನು ಹೇಳಿದ್ದು? ಏನು? ಅಹಂಕಾರದ ಮತ ಸಂಸಾರದ ಮತ. ಮತ ಉಂಟೆ. ಹಾ. ಈಗ ದೇವತೆಗಳ ಒಳಿತಿಗಾಗಿ ಹಾ. ನೀವು ತಪಸ್ಸನ್ನು ಮಾಡುವುದು, ಹಾ. ಯಾಗ ಯಜ್ಞವನ್ನು ಮಾಡುವುದು, ನಿಜ. ಅದು ಹೌದು ಅಂತಾದ್ರೆ ಹಾ. ಈಗ ದೇವತೆಗಳಿಗೆ ನೀವು ಕೆಡುಕನ್ನು ಬಯಸುತ್ತೇ ಇಲ್ವಾ? ಆಹಾ. ಮತ್ತೆ ಈ ಹಿಂದೆ ಏನು ಮಾಡಿದ್ರು? ಏನು ಮಾಡಿದ್ರಿ? ಈ ಹಿಂದೆ ಸಮುದ್ರ ಮತದ ಕಾಲದಲ್ಲಿ ಹಾ. ನೀವು ದೇವತೆಗಳಿಗೆ ಒಳಿತನ್ನು ಮಾಡಿದ್ದೀರಾ? ಏನು ಮಾಡಿದ್ರಿ? ದೇವಲೋಕಕ್ಕೆ ಬಂದಿರಂತೆ. ಹಾ. ದೇವಲೋಕಕ್ಕೆ ಬಂದು ಹಾ. ಬರುವಾಗ ಒಂದು ಹೂವಿನ ಮಾಲೆಯನ್ನು ತಂದವರು ಹಾ. ದೇವೇಂದ್ರನ ಕೈಯಲ್ಲಿ ಕೊಟ್ಟಿದೆ. ಹಾ. ಅವ ಏನು ಮಾಡಿದ? ಹಾ. ಅವನು ಏರಿ ಬಂದಂತಹ ಐರಾವತನ ಸೊಂಡಿಲಿಗೆ ಕೊಟ್ಟ. ಹಾ. ಅದು ಕೆಳಗೆ ಹಾಕಿದ್ದು. ಹಾ. ಆ ಸುಮ್ಮಮಾಲೆಯನ್ನು ಕುಡಿಗೈತಿತ್ತು. ಹಾ. ಒಂದು ಸುಮ್ಮಮಾಲೆಯನ್ನು ಹಾಳು ಮಾಡಿದ್ದಕ್ಕೆ ಹಾ. ದೇವೇಂದ್ರನಿಗೆ ಶಾಪವನ್ನು ಕೊಟ್ಟಿಲ್ವಾ? ಹಾ. ನಿನ್ನ ಸಂಪತ್ತೆಲ್ಲ ಶರದಿ ಪಾಲಾಗಿ ಹೋಗಲಿ ಆಹಾ. ಅನ್ನುವ ಹಾಗೆ ಕೊಟ್ಟವರು ನೀವು. ಅವನು ತಂದದ್ದು ಒಳಿತು ಮಾಡಿದ. ಅವನು ತಂದದ್ದು ಸುಮಮಾಲೆ ಇರಬಹುದು. ಹಾ. ಆದರೆ ನಾನು ಕೊಟ್ಟದ್ದು ಗೌರವಪೂರ್ವಕವಾಗಿ. ಹಾ. ಅದನ್ನು ಗೌರವಪೂರ್ವಕವಾಗಿ ಸ್ವೀಕರಿಸದಿದ್ದರೆ ನಾನು ಏನು ಮಾತನಾಡ್ತಾ ಇದ್ದೆ? ಗೌರವಪೂರ್ವಕವಾಗಿ. ನನ್ನಂತಹ ಮುನಿಗಳಿಗೆ ಅಪಮಾನವಾದಂತಹ ಸಂದರ್ಭದಲ್ಲಿ ಹಾ. ಯಾರನ್ನು ಓ ಬಿಡುವ ಮುನಿಗಳೇ, ಹಾ. ಅವನು ಮಾಡಿದ್ದು ಸರಿಯೇ, ಗೌರವಪೂರ್ವಕವಾಗಿ ಹಾ. ಅದನ್ನು ಪಡೆದವನಿದ್ದಾನೆ. ಎಲ್ಲಿ ಪಡೆದ? ಆದ್ರೆ ಕೊಟ್ಟ- ಅವನು ಕೊರಳಿಗೆ ಧರಿಸಬೇಕೆ? ನೀವು ಕೊಡುವಾಗ ಸರಿಯಾಗಿ ಪಡೆದವನು. ಹಾ. ಆದ್ರೆ ಕೊಟ್ಟದ್ದು ಆ ಸುಮ್ಮಮಾಲಿಕೆಯನ್ನು ನಾನು ಕೊಟ್ಟದ್ದು ಆನೆಗೆ ಅಲ್ಲ, ನಾನು ಕೊಟ್ಟದ್ದು ದೇವೇಂದ್ರನಿಗೆ. ಏನಾಗಲಿ. ಹಾ. ಈಗ ಪ್ರಾಣಿ ಹಾಳು ಮಾಡಿದಲ್ವಾ? ಹಾ. ಈಗ ಅದಕ್ಕೆ ಶಾಪವನ್ನು ಕೊಡ್ಬೇಕು. ಹಾ. ನೀವು ಕೊಟ್ಟದ್ದು ದೇವೇಂದ್ರನಿಗೆ ಶಾಪ. ಆದ್ರೆ ಪ್ರಾಣಿಯ ನಿರ್ಮಾಣ ಮಾಡುವವನು ಯಾರು? ಆ ದೇವೇಂದ್ರ ಅಲ್ವಾ? ಈಗ ಹಾಗೆ ಅಂತ ನಾನು ಶಾಪವನ್ನು ಕೊಟ್ಟೆ. ಹಾ. ಹಾ. ಈಗ ಲೋಕದ ಕಥೆಯನಿಗೆ ಒಳಿತು ಮಾಡುವುದು ಹೌದು ಅಂತಾದ್ರೆ ಹಾ. ಅದೊಂದು ಸಣ್ಣ ವಿಷಯ. ಹಾ. ಅದನ್ನು ಬದಿಗೆ ಇರಿಸಿ ಹಾ. ಅವನನ್ನು ಒಳ್ಳೇದು ಮಾಡಬಹುದು. ಹಾ. ಹಾಗೆ ಮಾಡಿದವರಲ್ಲ. ಹಾ. ಈಗ ಮತ್ತೆ ಬಂದು ಯೋಗಕ್ಷೇಮವನ್ನು ಕೇಳ್ತಾ ಇದ್ದೀರಾ? ಹಾ. ನಿಮ್ಮ ಈ ಋಷಿತನಕ್ಕೆ ಉಂಟಲ್ವಾ? ಹಾ. ಧಿಕ್ಕಾರ ನಡೆ. ಮಾಡಿದ್ದ ಬಗ್ಗೆ ಬಡಮುಡಿಯೇ, ಇದು ಅಹಂಕಾರ ಅಲ್ಲ. ನಿನ್ನದಿದು ದುರಹಂಕಾರದ ಮಾತಾಯಿತು.
ಮುನಿ ಪದಿ ಪದರಿಗೆ ಮದ ಮದನಿಂದ ಆಸ್ತಿಯೋ ಮುನಿವರ್ಯ ಏನು ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಸದಾ ತಪಸ್ಸನ್ನು ಮಾಡುವವರು ನೀವು. ನಿಜ. ಇಷ್ಟರವರೆಗೆ ಲೋಕದ ಕಲ್ಯಾಣವನ್ನೇ ಬಯಸಿದವರು ನೀವು. ಆದ್ರೆ ಏನು ಮಾಡೋಣ? ಏನು ನಿಮ್ಮ ಯೋಗ್ಯತೆ ಏನು ಅನ್ನುವುದನ್ನು ತಿಳಿಯದವನು ಈ ದುರ್ಬಲ ತಂದವನು. ಆದ್ರೆ ಈ ಹೊತ್ತಿನಲ್ಲಿ ತಪ್ಪಿನ ಕೆಲಸವನ್ನು ಮಾಡಿದೆ. ಸ್ತುತಿಗೈಯಬೇಕಾದಂತಹ ಈ ನಾಲಿಗೆಯಿಂದ ನಿಮ್ಮನ್ನು ಅಪಹಾಸ್ಯ ಮಾಡಿದೆ. ಬೇಡದ ಮಾತುಗಳಿಂದ ನಿಮ್ಮನ್ನು ಬೈದವನು ನಾನು. ಆದ್ರೆ ಈ ಹೊತ್ತಿನಲ್ಲಿ ಅಜ್ಞಾನದ ಅಂಧಕಾರದಿಂದ ಇರುವಂತಹ ನನಗೆ ವಿಜ್ಞಾನದ ಜ್ಯೋತಿಯನ್ನು ನೀವೇ ತೋರಿಸಬೇಕು. ಹಾಗಿದ್ರೆ ಇಷ್ಟರವರೆಗೆ ಇರದಂತಹ ಗರ್ವ ಇನ್ನು ನನಗೆ ಬಂದುದಾದ್ರೆ ಇದಕ್ಕೆ ಕಾರಣವೇನು? ಹಾಗಿದ್ರೆ ನಾನು ತಪ್ಪನ್ನು ಮಾಡಿದ್ದೇನೆ. ಇನ್ನು ನಿಮ್ಮ ಪಾದದ ಮೂಲದಲ್ಲಿ ಈ ಹೊತ್ತಿನಲ್ಲಿ ನಾನು ಮಾಡಿದ ತಪ್ಪು ಅನ್ನುವ ಹಾಗೆ ನನಗೆ ಮನವರಿಕೆ ಆಗ್ತಾ ಇದೆ ಸ್ವಾಮಿ. ಆದ್ರೆ ಮಾಡಿದಂತಹ ತಪ್ಪಿಗೆ ಬೇಕಾಗಿ ನನ್ನ ಘೋರವಾದ ಶಾಪವನ್ನು ಇಟ್ಟವರು ನೀವು. ಭೂಲೋಕದಲ್ಲಿ ದುಷ್ಟನಾಗಿ ರಾಕ್ಷಸನಾಗಿ ಜನಿಸಿ ಅನ್ನುವ ಹಾಗೆ ಶಾಪವನ್ನೇ ಕೊಟ್ಟವರು ನೀವು. ಹುಡುಗನೇ, ಏನು ಶಾಪವನ್ನು ಕೊಟ್ಟವರು ನೀವು. ಆದ್ರೆ ಅಂತಹ ಕರ್ಮ ಭೂಮಿಯಲ್ಲಿ ಬಹುಕಾಲ ನಾನು ಹೇಗೆ ಇರಲಿ? ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿ? ಹಾಗಿದ್ರೆ ನನ್ನನ್ನು ಉದ್ಧರಿಸುವವರು ಯಾರಿದ್ದಾರೆ? ತಪ್ಪು ಮಾಡಿದ್ದೇನೆ. ನನಗೆ ಕೊಟ್ಟಂತಹ ಶಾಪವನ್ನು ಹಿಂದಕ್ಕೆ ಪಡೆದು ನನ್ನನ್ನು ಉದ್ಧರಿಸಬೇಕು ತಂದೆ.
ನುಡಿಗೆಯ ನಿನ್ನಯ ನುಡಿಯೇ ಗೋಪಪುರವೇ ನಿಕಲಾಗೋ ಪುತ್ರಗೆ ನಿಕಲಾಗೋ ಪಿತರಿಂದ ಪಿತರಿಂದ ಅಭಿವೇಗ ಅರ್ಥವಾಗಿರಬೇಕು. ನಿನ್ನ ತಪ್ಪು ಏನು ಎನ್ನುವುದು ಅರ್ಥವಾಗಿರಬಹುದು. ನಮ್ಮಂತಹ ಮನಿಗಳು ಶೀಘ್ರ ಗೋಪಿಗಳಾಗಿರಬಹುದು, ಆದರೆ ದೀರ್ಘ ದ್ವೇಷಿಗಳಲ್ಲ ಮಗನೇ. ಮಗನೇ, ನೀನು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ದುಡಿಮೆಗೆ ತಕ್ಕ ಸಂಬಳ ಹೇಗೋ ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಹಾಗಿರುತ್ತಾ ನೀನು ಭೂಲೋಕದಲ್ಲಿ ಜನಿಸಲೇಬೇಕು. ಆದ್ರೆ ಒಂದು ಪರಿಮಾರ್ಜನೆ ಉಂಟು ಮಗನೇ, ಮುಂದಕ್ಕೆ ಓರ್ವ ಪಿತನ ಸುತನಿಂದಲೇ ನಿನಗೆ ಮರಣ. ಹಾಗೆ ನೀನು ಕರ್ಮ ಪ್ರಪಂಚದಲ್ಲಿ ನಿನ್ನದಾದಂತಹ ಶಾಪವನ್ನು ಅನುಭವಿಸಿ ಮತ್ತೆ ನಿನ್ನ ಪ್ರಪಂಚಕ್ಕೆ ಸೇರಿಕೊಳ್ಳು. ಅಷ್ಟರವರೆಗೆ ಕಾಲದ ನಿರೀಕ್ಷೆಯಲ್ಲಿ. ಈಗ ದುರ್ವಾಸಗಳು ಬಂದಾಗ ನಾನು ಯಾಕೆ ಸುಮ್ಮನಿದ್ದ? ನನಗೆ ಈ ಪ್ರಸಂಗ ಹೀಗೆ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ. ಇಲ್ಲದಿದ್ರೆ ನಾನು ಮಾತಾಡಲಿಕ್ಕೆ ಹೋಗ್ತಿದ್ದೆ. ಈಗ ನನಗೆ ಮಾತು ಬರುದಿಲ್ವ? ಶಾಪ ಕೊಟ್ರಲ್ಲ. ಅಲ್ಲ, ನನಗೆ ಮಾತು ಬರುದಿಲ್ವ ಅಂತ ಕೇಳಿದ್ದೀನಿ. ಬರ್ತದಲ್ವಾ? ನಾನು ಯಾಕೆ ಸುಮ್ಮನಿದ್ದದ್ದು? ನನಗೆ ಗೊತ್ತಿಲ್ಲ. ಅವರ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ. ಇದರ ಹಿಂದೆ ಅದನ್ನು ನನಗೆ ಗೊತ್ತಿಲ್ವ? ಆದ್ರೂ ನಿನಗೆ ಬೇಕಾಯ್ತಲ್ಲ. ಆದ್ರೂ ಈಗ ನೀನು ಆಗ ಹೇಳಿದ್ಯಲ್ಲ, ಕೇಂದ್ರದಲ್ಲಿ ನಾವು ಗಟ್ಟಿದ್ದೇವೆ ಅಂತ. ಕೇಂದ್ರದಲ್ಲಿ ಗಟ್ಟಿದ್ರೆ ಸಾಕಾಗುದಿಲ್ಲ, ಅದರ ಕೆಳಗಿನವರು ಗಟ್ಟಿಗೆ ಪೂರಕವಾಗಿರ್ಬೇಕು. ಕೇಂದ್ರದಲ್ಲಿ ಗಟ್ಟಿದ್ದಾರಂತ ಹೀಗೆಲ್ಲ ಆದ್ರೆ ಇದು ಹೀಗೆ ಗತಿಯಾದ ಅಲ್ವಾ? ಹಾಗಾಗಿ ಹೇಗೋ ಶಾಪ ದೊರಕಿ ಆಗಿದೆ. ಏನು ದೇವರ ಒಂದು ಚಿತ್ತ, ಇದು ಹೀಗೆ ಆಗಬೇಕು ಅಂತ ಅವರ ಆಲೋಚನೆ ಇರಬೇಕು. ಹಾಗಾಗಿ ಹೀಗೆ ಆಗಿದೆ. ಇದು ತಡ ಮಾಡುವುದಲ್ಲ, ಪರಿಮಾರ್ಜನೆಯವರು ಕೊಟ್ಟಿದ್ದಾರಲ್ವ. ಹಾಗಾಗಿ ನಾವು ಇನ್ನು ಹೊರಡ್ತೇವೆ. ನಿನಗೆ ದೇವೇಂದ್ರ, ನನಗೆ ಒಂದು ಆಸೆ. ನಾನು ಇವತ್ತು ನಿನ್ನನ್ನು ಬಿಟ್ಟು ಹೋದ್ರೆ ಇನ್ನು ಯಾವಾಗ ನನಗೆ ಸಿಗ್ತೀಯಾ? ನಾನು ಯಾವಾಗ ದೇವಲೋಕಕ್ಕೆ ಬರ್ತೇನೆ? ಶಾಪವನ್ನು ಕೊಟ್ಟಿದ್ದಾರಲ್ಲ, ನಾನು ರಕ್ಕಸನಾಗ್ಬೇಕಂತ. ಹೌದು, ಪರಿವರ್ತನೆ ಕೊಟ್ಟು ಆಗಿದೆ ಅಲ್ವಾ? ಆ ಪರಿವರ್ತನೆ ಸಿಗುವವರೆಗೆ ಕಾಯಿ. ನಿರೀಕ್ಷೆಯಲ್ಲಿ ಇರ್ತೇನೆ ನಿನ್ನ.